ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರೋದಕ್ಕೆ ಇನ್ನು ಅಧಿಕೃತವಾದಂತಹ ಘೋಷಣೆಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಔಪಚಾರಿಕವಾದಂತಹ ಘೋಷಣೆ ಮಾತ್ರ ಬಾಕಿ ಉಳಿದಿದೆ. ಸಿದ್ದರಾಮಯ್ಯನವರ ರಾಜೀನಾಮೆ ಬಳಿಕ ತೆರವಾಗಿರುವಂತಹ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಇವತ್ತು ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರು ಕೂಡ ದೆಹಲಿಗೆ ಹಾರಿದ್ರು. ಅಲ್ಲಿ ಇಡೀ ದಿನ ಚರ್ಚೆಗಳು, ಸಮಾಲೋಚನೆಗಳು ನಡೆದಿದ್ದಾವೆ. ಪಟ್ಟಾಭಿಷೇಕಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಇನ್ನು ದೆಹಲಿಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿ ಧನ್ಯವಾದ ಸಮರ್ಪಿಸಿದ್ದಾರೆ. ಖರ್ಗೆ ನಿವಾಸದಲ್ಲಿ ನಡೆದಂತಹ ಭೇಟಿಯ ವೇಳೆ ನೂತನವಾಗಿ ಮುಖ್ಯಮಂತ್ರಿ ಆಗ್ತಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅಭಿನಂದನೆ ಸಲ್ಲಿಸಿದರು. ಅದಾದ ಬಳಿಕ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಿ ಪದಗ್ರಹಣದ ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆಯೇ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂತಹ ಡಿ.ಕೆ. ಶಿವಕುಮಾರ್ ಕೆಲ ಕಾಲ ಚರ್ಚೆ ನಡೆಸಿದ್ದಾರೆ. ಶಾಸಕಾಂಗ ಸಭೆ, ಗವರ್ನರ್ ಭೇಟಿ, ಪ್ರಮಾಣ ವಚನ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಮಾಜಿ ಸಚಿವ ಕೆ.ಜೆ. ಜಾರ್ಜ್ ಕೂಡ ಉಪಸ್ಥಿತರಿದ್ದರು. ಈ ವೇಳೆ ಸಿದ್ದರಾಮಯ್ಯನವರ ಜೊತೆಗೇನೆ ಡಿ.ಕೆ. ಶಿವಕುಮಾರ್ ಉಪಹಾರ ಸೇವಿಸಿದರು. ಹಾಗೆಯೇ ಶಿವಕುಮಾರ್ ಅವರ ಸಂಪುಟದ ಸೂತ್ರ ಹೀಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಮನ್ವಯಕ್ಕೆ ದಿಲ್ಲಿಯಲ್ಲಿ ಸೂತ್ರವನ್ನ ಹೆಣೆಯಲಾಗಿದೆ. ಸಿದ್ದರಾಮಯ್ಯನವರ ಸ್ಥಾನಮಾನ, ನೂತನ ಸಿಎಂ ಬಗ್ಗೆ ಚರ್ಚೆಗಳು ಕೂಡ ನಡೆಸಲಾಗಿದೆ. ಸಿಎಲ್ಪಿ ಸಭೆಯಲ್ಲಿನ ನಿರ್ಣಯದ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ. ಏನು ನಿರ್ಧಾರ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಗಂಭೀರ ಸಮಾಲೋಚನೆಯನ್ನ ನಡೆಸಲಾಗಿದೆ. ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಅಂತ ಚರ್ಚೆಯನ್ನು ನಡೆಸಲಾಗಿದ್ದು, ಜಾತಿ ಪ್ರಾತಿನಿಧ್ಯ, ಹಿರಿತನ, ನಿಷ್ಠೆ ಇತ್ಯಾದಿ ಆಧಾರದ ಮೇಲೆ ಹೇಗೆ ಸ್ಥಾನಮಾನಗಳ ಹಂಚಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ನಡೆದಿದೆ. ಇನ್ನು ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ಸರ್ಕಾರ ರಚನೆಯ ಸಲಹೆ ಮತ್ತು ಆದೇಶವನ್ನು ಪಡೆದಿರುವಂತಹ ಡಿ.ಕೆ. ಶಿವಕುಮಾರ್ ನಾಳೆ ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ನಂತರ ಕರ್ನಾಟಕ ಭವನದಲ್ಲಿ ರಾಜ್ಯದ ಸಂಸದರು, ಶಾಸಕರು, ಆಪ್ತರು ಹಾಗೂ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದರು. ಇದಾದ ಬಳಿಕ ಸಿಎಲ್ಪಿ ಸಭೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾ ಇದ್ದೀವಿ. ಮಾತಾಡಿದ್ವಿ. ಟೈಮಿಂಗ್ ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ನಮ್ಮ ಹೈಕಮಾಂಡ್ ಲೀಡರ್ಸ್ ಕೇಳಬೇಕು, ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನಸಭೆ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳ್ಕೊಂಡು ಟೈಮಿಂಗ್ ಇರ್ತೀವಿ. ಇದೊಂದು ವಿಧಾನಸೌಧದಲ್ಲಿ ನಾಯಕರನ್ನ ಆಯ್ಕೆ ಮಾಡುವಂತ ಪ್ರೊಸೀಜರ್ ಮುಗಿಬೇಕು. ಹೀಗೆ ಪಕ್ಷದ ಅಧ್ಯಕ್ಷರಾಗಿದ್ದುಕೊಂಡು ಅದರ ನೆಲೆಯಲ್ಲಿನೇ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯೋದಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲ ಶಾಸಕರು ಕೂಡ ಅದರಲ್ಲಿ ಹಾಜರಿರ್ತಾರೆ. ಒಂದು ಸಾಲಿನ ನಿರ್ಣಯದ ಮೂಲಕ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಆಯ್ಕೆ ಆದ ಬಳಿಕ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಜೊತೆಯಾಗಿಯೇ ರಾಜ್ಯಪಾಲರ ಭೇಟಿಗೆ ಹೋಗಿ ಅಲ್ಲಿ ಹಕ್ಕು ಮಂಡನೆ ಆಗುವಂತಹ ಸಾಧ್ಯತೆ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ನ ಮೇಲೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥದ್ದು ಶಿವಕುಮಾರ್ ಅವರ ಕನಸು. ಅದರ ಪ್ರಕಾರವಾಗಿಯೇ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ. ಜೂನ್ 1 ಅಥವಾ ಜೂನ್ 3ರಂದು ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಈಗಾಗಲೇ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಸಿಎಂಗೂ ಸಿದ್ದರಾಮಯ್ಯವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಹೆಸರು ಇರೋದೇ ಇವ್ರದ್ದು ಡಿ.ಕೆ. ಶಿವಕುಮಾರ್. ನಾವು ಸುತ್ತಿ ಬಳಸಿ ಮಾತಾಡಲ್ಲ, ಇರೋದೇ ಡಿ.ಕೆ. ಶಿವಕುಮಾರ್ ಹೆಸರು. ನಾಳೆ ಆಗಲಿ ನಾಡ್ದಾಗಲಿ ಅವ್ರ ಹೆಸರು ಅನೌನ್ಸ್ ಮಾಡ್ತಾರೆ. ಯಾರು ಇರಬೇಕು ಸಂಪುಟದಲ್ಲಿ ಅಂತಕ್ಕಂಥದ್ದನ್ನು ಪಕ್ಷದ ಹೈಕಮಾಂಡ್ ಮತ್ತು ಒಳಗೆ ಬರುತ್ತೆ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇವರೆಲ್ಲರೂ ಸೇರಿ ಯಾರು ಇರಬೇಕು ಯಾರು ಇಲ್ಲ ಅಂತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ. ನಾಳೆ ಶಾಸಕಾಂಗ ಸಭೆ ಕರೆದಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಏನು ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಅಲ್ಲಿಯ ತೀರ್ಮಾನವನ್ನು ನಮ್ಮ ವರಿಷ್ಠ ಮಂಡಳಿಗೆ ಅದನ್ನು ಸಲ್ಲಿಸಲಾಗುವುದು. ನಾಳೆ ದಿವಸ ಸಿಎಲ್ಪಿ ಕರೆದಿದ್ದಾರೆ. ಏನೇನು ಡಿಸಿಷನ್ ಅಂತ ನೋಡೋಣ. ಹೈಕಮಾಂಡ್ ಸಿಎಂ ಅಲ್ಲ, ಹೈಕಮಾಂಡ್ ಏನು ಡಿಸಿಷನ್ ಅಂತಾರೆ ನಾಳೆ ಗೊತ್ತಾಗತ್ತೆ. ಇನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಈಗಾಗಲೇ ಪ್ರಮಾಣ ವಚನ ಕಾರ್ಯಕ್ರಮದ ತಯಾರಿ ಕೂಡ ಮಾಡಿಕೊಳ್ಳುವಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಚನೆಯನ್ನು ನೀಡಲಾಗಿದೆ. ಸೋಮವಾರ ಅಥವಾ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ. ಶಿವಕುಮಾರ್ ಅವರ ಆರಾಧ್ಯ ಗುರುಗಳಾದಂತಹ ನಡುವಿನಕೆರೆಯ ಅಜ್ಜಯ್ಯ ಅವರ ನಿಗದಿಪಡಿಸಿರುವಂತಹ ಮುಹೂರ್ತದಲ್ಲಿ ಪ್ರಮಾಣ ವಚನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನಿರ್ಧರಿಸಿದ್ದಾರೆ.
ಒಂದು ದಿವಸ ನೀ ಖಂಡಿತ ಮುಖ್ಯಮಂತ್ರಿ ಆಗ್ತೀಯ, ನಿನ್ನ ಜಾತಕ ತೋರಿಸ್ತಾ ಇದೆ, ನಿನ್ನ ಜಾತಕದಲ್ಲಿದೆ, ಒಂದು ರಾಜಯೋಗ ಇದಪ್ಪ ನಿಂಗೆ ಬರುತ್ತೆ, ಖಂಡಿತವಾಗ್ಲೂ ಚೀಫ್ ಮಿನಿಸ್ಟರ್ ಆಗ್ತೀಯ ಅಂತ ಅವತ್ತೇ ಹೇಳ್ಬಿಟ್ಟಿದ್ದೀನಿ ಅವನಿಗೆ. ಬಿಫೋರ್ ಆಲ್ ದೀಸ್ ಹರ್ಡಲ್ಸ್, ಗೋಯಿಂಗ್ ಟು ಪ್ರಿಸನ್ ಆ್ಯಂಡ್ ಆಲ್ ದೋಸ್ ಥಿಂಗ್, ರೇಡ್ ಗಿಡ್ ಅದೆಲ್ಲ ಬಿಟ್ಟು ಆಮೇಲೆ ಅದನ್ನು ಹೇಳಿದ್ದೀನಿ ನಾನು. ಹೀಗಾಗುತ್ತೆ, ಇದಕ್ಕೆಲ್ಲ ಸಿದ್ಧ ಇರಬೇಕು ನೀನು. ಆದರೆ ಯಾವತ್ತೂ ನೀನು ಎಲ್ಲಿಂದ ಯಾವ ಕಾರಣ ಬರುತ್ತೋ ನಂಗೆ ಗೊತ್ತಿಲ್ಲ. ಮೇಷ ಲಗ್ನ ಹುಟ್ಟೋದು ಲಗ್ನದಿಂದ 10ನೇ ಮನೆ ಮಕರ. ಜನರ ಕಾಲದಲ್ಲಿ ಮಕರದಲ್ಲಿ ಗುರು ಶನಿ ಇಬ್ಬರು ಇರೋದ್ರಿಂದ ಅವ್ರಿಗೆ ಅಖಂಡ ರಾಜಯೋಗ 2013ರಿಂದ ಸ್ಟಾರ್ಟ್ ಆಗಿರೋದು. 2014 ಜನವರಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು 2033ವರೆಗೂ ಇದೆ. 19 ವರ್ಷ ರಾಜಯೋಗ ಶನಿ ದೇಶ. ಇನ್ನು ನಿನ್ನೆ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಸಿದ್ದರಾಮಯ್ಯನವರು ದಿಲ್ಲಿಗೆ ಹಾರಿದ್ರು. ಈತ ರಾಜೀನಾಮೆಯನ್ನು ಗವರ್ನರ್ ಅವರು ಅಂಗೀಕರಿಸ್ತಾ ಇದ್ದಂತೆ ಆತ ಹೈಕಮಾಂಡ್ ಭೇಟಿಗೆ ಹಾಕಿ ಅವರು ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ತಮಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವುದಕ್ಕೆ ಕೊಟ್ಟಂತಹ ಸಹಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬೆಳಗ್ಗೆ ದಿಲ್ಲಿಯಲ್ಲಿ ಮೊದಲಿಗೆ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ತೆರಳಿದಂತಹ ಸಿದ್ದರಾಮಯ್ಯ ಕೆಲ ಕಾಲ ಚರ್ಚೆ ನಡೆಸಿದರು. ಈ ವೇಳೆ ಸೋನಿಯಾ ಗಾಂಧಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದರು. ಇನ್ನು ಸೋನಿಯಾ ಗಾಂಧಿ ಅವರ ನಿವಾಸದಲ್ಲೇ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ಈ ವೇಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರನ್ನ ಆತ್ಮೀಯವಾಗಿ ಅಪ್ಪಿಕೊಂಡು ಧನ್ಯವಾದವನ್ನು ಸಮರ್ಪಿಸಿದ್ರು. ಯಾಕಂದ್ರೆ ರಾಹುಲ್ ಗಾಂಧಿಯವರ ಮಾತನ್ನ ಇಷ್ಟು ನಿಷ್ಠೆಯಿಂದ ಪಾಲಿಸಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯನವರು ಮಾತ್ರ. ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಅಧಿಕಾರ ಬದಲಾವಣೆಯ ಸರ್ಕಸ್ಗಳನ್ನು ಮಾಡಿದಾಗ ಆ ಮುಖ್ಯಮಂತ್ರಿಗಳು ನಡ್ಕೊಂಡಂತಹ ರೀತಿಗೂ ಸಿದ್ದರಾಮಯ್ಯನವರು ನಡ್ಕೊಂಡಂತಹ ರೀತಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ. ಹೀಗಾಗಿ ಸಹಜವಾಗಿ ಅವ್ರನ್ನ ಅಪ್ಕೊಂಡು ಅವ್ರನ್ನ ಗೌರವಿಸಿದ್ದಾರೆ. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾದರು. ಅವರು ಕೂಡ ಅಷ್ಟೇ ಸಿದ್ದರಾಮಯ್ಯನವರ ಹೆಗಲ ಮೇಲೆ ಕೈ ಇಟ್ಟು ಬಹಳ ಆತ್ಮೀಯವಾಗಿ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡಿದ್ದಾರೆ. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೂ ಕೂಡ ಹೋಗಿ ಅವ್ರಿಗೂ ಧನ್ಯವಾದ ಹೇಳಿ ಕೆಲ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಭೇಟಿಯುದ್ದಕ್ಕೂ ಎಲ್ಲರೂ ಹೇಳಿದ್ದು ಒಂದೇ, ನೀವು ದೆಹಲಿಗೆ ಬರಬೇಕು ಅನ್ನುವಂಥದ್ದನ್ನು, ನೀವು ದಿಲ್ಲಿಗೆ ಬನ್ನಿ ಅನ್ನುವಂಥ ಆಹ್ವಾನ ಸಿದ್ದರಾಮಯ್ಯನವರಿಗೆ ಸಿಕ್ಕಿರುವಂಥದ್ದು. ನೀವು ದಿಲ್ಲಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನೀವು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿ ತಾವು ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ನಮಗೂ ಕೂಡ ಹಿಂದುಳಿದ ವರ್ಗದ ನಾಯಕರ ಅಗತ್ಯ ಇದೆ, ಅಹಿಂದ ನಾಯಕರೊಬ್ಬರ ಅಗತ್ಯ ಇದೆ. ಆ ಜಾಗವನ್ನು ತಾವೇ ತುಂಬೋದಿಕ್ಕೆ ಸಾಧ್ಯ ಇರುವಂಥದ್ದು ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಬಂದಾಗ ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ, ನಾನು ರಾಜ್ಯಸಭೆಗೆ ಬರೋದಕ್ಕೆ ನಾನು ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಿದ್ರೂ ಶಿವಕುಮಾರ್ ಅವರ ಸಂಪುಟದಲ್ಲಿ ನಮ್ಮವರಿಗೆ ಸ್ಥಾನಮಾನಗಳನ್ನು ಸರಿಯಾಗಿ ಕೊಡಬೇಕು ಅನ್ನುವಂಥ ಅಂಶವನ್ನು ಅವರು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ನೀವು ರಾಜ್ಯಸಭೆಯ ಬಗ್ಗೆ ಈಗಲೇ ತೀರ್ಮಾನಿಸಬೇಡಿ, ಯೋಚನೆ ಮಾಡಿ ತೀರ್ಮಾನವನ್ನು ನನಗೆ ತಿಳಿಸಬೇಕು ಅಂತ ಹೇಳೋದ್ರ ಮೂಲಕ ಮತ್ತಷ್ಟು ಕಾಯೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಕೊಂಡು ಸೂಚಿಸಿದ್ದಾರೆ. ಇನ್ನು ಸಂಪುಟ ರಚನೆಯ ವೇಳೆ ನಿಮ್ಮ ಸಲಹೆಗಳನ್ನು ಪರಿಗಣಿಸಲಾಗುತ್ತೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರು ಆಗಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಅದನ್ನೇ ಹೇಳಿರೋದು, ನೀವು ರಾಜ್ಯಸಭೆಗೆ ಬಂದುಬಿಡಿ, CM ಬದಲಾವಣೆ ಈ ನಿರ್ಧಾರ ನನ್ನದಲ್ಲ, ನಾನು ಕರ್ನಾಟಕದವನು ಅಂತೇಳಿ ನಾನು ನಿರ್ಧಾರ ಕೈಗೊಂಡಿದ್ದಲ್ಲ, ಇದನ್ನು ರಾಹುಲ್ ಗಾಂಧಿ ಅವರು ಕೈಗೊಂಡಂತಹ ತೀರ್ಮಾನ, ಎಲ್ಲ ತೀರ್ಮಾನವೂ ಕೂಡ ಅವರದ್ದೇ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರು ಕೂಡ ನನಗೆ ಸದ್ಯಕ್ಕೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ, ನಾನು ಕರ್ನಾಟಕ ಬಿಟ್ಟು ಆಚೆ ಬರೋದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇಲ್ಲ, ಇಷ್ಟು ದಿನ ನನ್ನ ಪರವಾಗಿ ನೀವು ಎಲ್ಲರೂ ಕೂಡ ನಿಂತಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಕ್ಸ್ನಲ್ಲೂ ಕೂಡ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಅವರ ನಡೆ, ನುಡಿ, ಆಡಳಿತವನ್ನು ಈ ಪೋಸ್ಟರ್ ಮೂಲಕವಾಗಿ ಹಾಡಿ ಹೊಗಳಿದ್ದಾರೆ. ಸಿದ್ದರಾಮಯ್ಯ ಅವರ ಸಾರ್ವಜನಿಕ ಜೀವನ ಸದಾ ಗೌರವ, ಕರುಣೆ ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತದೆ. ಅವರು ತಮ್ಮ ಜೀವನದ ಆರಂಭದಿಂದಲೇ ಸಮಾನತೆ ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ನಿರಂತರವಾಗಿ ಹೋರಾಡಿದ್ದಾರೆ. ಸರಳ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ 2 ಬಾರಿ ಸೇವೆ ಸಲ್ಲಿಸಿದ್ದು, ತಮ್ಮ ಆಡಳಿತಾವಧಿಯಲ್ಲಿ ಸಮಾನತೆ, ಸೌಹಾರ್ದತೆ ಹಾಗೂ ಹಿಂದುಳಿದವರ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ರು. ಕರ್ನಾಟಕ ಹಾಗೂ ಕಾಂಗ್ರೆಸ್ ಪಕ್ಷವು ಅವರ ಸಾರ್ವಜನಿಕ ಸೇವೆಗೆ ಸದಾ ಕೃತಜ್ಞವಾಗಿದೆ. ಹೀಗೆ ಎಐಸಿಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರ ಕೆಲಸವನ್ನು ಶ್ಲಾಘಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ದಿಲ್ಲಿ ಪ್ರವಾಸ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಧನ್ಯವಾದ ಹೇಳುವಂಥದ್ದು ಮಾತ್ರ ಆಗಿರಲಿಲ್ಲ. ಈ ವೇಳೆ ಹಲವು ವರ್ಷಗಳಿಂದ ತಮ್ಮ ಜೊತೆಗಿದ್ದ ಆಪ್ತ ಸಚಿವರುಗಳು, ಆಪ್ತ ಶಾಸಕರುಗಳು,
ಅವರ ಪರವಾಗಿ ಕೂಡ ಬ್ಯಾಟ್ ಬೀಸಿದ್ದಾರೆ. ಎಲ್ಲ ಸಮಯದಲ್ಲೂ ಸರ್ಕಾರದ ಜೊತೆಗೆ ನಿಂತಿರುವ ಒಂದಷ್ಟು ಮಂದಿಗೆ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಇದೇ ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಎಂ ಬಿ ಪಾಟೀಲ್ ಅವರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ನೀಡಿದ್ದು ಕುತೂಹಲವನ್ನು ಮೂಡಿಸಿದೆ. ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನೋ ನಿರ್ಧಾರ ಮಾಡ್ತಾರೆ ಏನು ಕೂಡ ಇವತ್ತು ಹೋಗಿದ್ದಾರೆಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋದು ಏನಾಗ್ತದೆ ಪಾರ್ಟಿಯಲ್ಲಿ. ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆ ಅಲ್ಲ. ನನಗೆ ಗೊತ್ತಿಲ್ಲಪ್ಪ, ನಾನೇನು ಕಾಂಗ್ರೆಸ್ ಹೈಕಮಾಂಡ, ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸುಮ್ಮನೆ ಯಾರಿಗೂ ಹೂವಪ್ಪೋ ಇಲ್ಲ. ಹೈಕಮಾಂಡ್ DCM ಮಾಡಬೇಕು ಬೇಡೋ, ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಬೇಡೋ, ಏನೆಲ್ಲ ಅವ್ರವ್ರ ಮಾನದಂಡಗಳು ಇರ್ತವೆ. ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ ನಾನು ಪೈಪೋಟಿ ಮಾಡಿಲ್ಲ ಅಂತ ಮೊದಲು ಗೊತ್ತಿತ್ತು. ನನ್ನ ಹೇಳ್ತೀನಿ ಕೇಳಿ, ನಾನು ಯಾವುದನ್ನು ಪೈಪೋಟಿ ಮಾಡಿ. ಇದೆಲ್ಲವೂ ಆಗುವ ಹೊತ್ತಿಗೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಮಹತ್ವದ ಸಭೆ ಕೂಡ ನಡೆದಿದೆ. ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನಡುವೆ ಈ ಒಂದು ಸಭೆ ನಡೆದಿದ್ದು, ನೂತನ ಸಚಿವರ ಪಟ್ಟಿ, DCM ಹುದ್ದೆಗಳ ಸೃಷ್ಟಿಯ ಬಗೆಗಿನ ಚರ್ಚೆಗಳು ಕೂಡ ನಡೆದಿದ್ದಾವೆ. ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಎಷ್ಟು ಮಂದಿಗೆ ಒಂದು ವೇಳೆ DCM ಹುದ್ದೆಯನ್ನು ಕೊಡೋದಿದ್ದರೆ ಎಷ್ಟು DCM ಹುದ್ದೆಗಳನ್ನು ಸೃಷ್ಟಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿದ್ದು, ನೂತನ ಸಚಿವರ ಪಟ್ಟಿ ಫೈನಲ್ ಆಗಲಿದೆ. ಹಾಗೆಯೇ ಶಿವಕುಮಾರ್ ಅವರ ಆಡಳಿತ ಪರ್ವದಲ್ಲಿ ಯಾರೆಲ್ಲ ಭಾಗವಾಗ್ತಾರೆ ಅನ್ನುವಂತಹ ಕುತೂಹಲ ಭಾಳ ಜೋರಾಗಿರುವಂಥದ್ದು. ಕನಿಷ್ಠ 3 DCMಗಳು ಬರಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳು ಸಾಗಿದ್ದಾವೆ. ಆದರೆ ಅಂತಿಮ ನಿರ್ಧಾರ ಇನ್ನೂ ಕೂಡ ಹೊರ ಬಂದಿಲ್ಲ. ಅಂದರೆ DCM ಬೇಕೇ ಬೇಕು ಅನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಕೂಡ ಬಂದಿಲ್ಲ. ಆದರೆ 3 DCMಗಳ ಹೆಸರಂತೂ ರೇಸ್ನಲ್ಲಿ ಓಡ್ತಾ ಇದೆ. ಹಾಗೆಯೇ ಸಚಿವರುಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಜೊತೆಗೆ ಈ ಬಾರಿ ನೆರೆಯ ಕೇರಳ ಮಾದರಿಯಲ್ಲಿಯೇ ಯುವ ನಾಯಕರಿಗೆ ಆದ್ಯತೆ ಕೊಡುವ ಬಗ್ಗೆ ಚಿಂತನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಡೆಸಿದಂತೆ ಗೋಚರಿಸ್ತಾ ಇದೆ. ಯಾಕಂದರೆ ಹೊಸ ತಲೆಮಾರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಯೋಚನೆ. DK ಸಂಪುಟ ಸೇರ್ಪಡೆಗೆ ಕಸರತ್ತುಗಳು ಕೂಡ ಬಹಳ ಜೋರಾಗಿ ನಡೀತಾ ಇತ್ತು. ಕೆಲವರು ದೆಹಲಿಯಲ್ಲಿ ಬೀಡು ಬಿಟ್ಟು ಪಟ್ಟಕ್ಕಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ, ಮತ್ತು ಕೆಲವರು ಕೇಂದ್ರದ ನಾಯಕರ ಮೂಲಕ ಲಾಬಿ ಮಾಡ್ತಾ ಇದ್ದಾರೆ. ಇದರ ಮಧ್ಯೆಯೇ DCM KPCC ಪಟ್ಟದ ಪೈಪೋಟಿಯೂ ಕೂಡ ಶುರುವಾಗಿದೆ. ದೊಡ್ಡ ಹುದ್ದೆ ಮೇಲೆ ದೊಡ್ಡವರೇ ಟವಲ್ ಹಾಕ್ಕೊಂಡು ಕುಳಿತಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ಪೀಕರ್ ಪಟ್ಟ ನೀಡುವ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಇಲ್ಲಿ DCM ಮತ್ತು ಮಂತ್ರಿ ರೇಸ್ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋದಾಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ ಬಾರಿ ಮಂತ್ರಿಯಾಗುವಂಥದ್ದು ಪಕ್ಕ. ಆದರೆ ಅವ್ರಿಗೂ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತಾ ಸಿಗಲ್ವಾ ನೋಡಬೇಕಿದೆ. ಇನ್ನು ಬಬಲೇಶ್ವರದ ಶಾಸಕರಾಗಿರುವ ಎಂ ಬಿ ಪಾಟೀಲರು ಕೂಡ ಮಂತ್ರಿಯಾಗುವಂಥದ್ದು ಬಹುತೇಕ ನಿಶ್ಚಿತ. ಆದರೆ ಲಿಂಗಾಯತ ಕೋಟಾದಲ್ಲಿ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನು ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಕೋಟಾದಲ್ಲಿ ಮಂತ್ರಿ ಜೊತೆಗೆ ಉಪಮುಖ್ಯಮಂತ್ರಿ ಕೂಡ ಆಗಬಹುದಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದು, ಅದೇ ರೇಸ್ನಲ್ಲಿ UT ಖಾದರ್ ಅವರು ಕೂಡ ಇದ್ದಾರೆ. ಅಂದರೆ ಉಪಮುಖ್ಯಮಂತ್ರಿ ಮಾಡೋದಿದ್ರೆ ಜಮೀರ್ ಅವರ ಬದಲಿಗೆ UT ಖಾದರ್ ಅವರನ್ನ ಮಾಡಬಹುದು. ಇವರಲ್ಲಿ ಇಬ್ಬರಲ್ಲಿ ಒಬ್ಬರು ಮಂತ್ರಿ ಆಗಿರಬಹುದು, ಒಬ್ಬರು ಉಪಮುಖ್ಯಮಂತ್ರಿ ಕೂಡ ಆಗಿರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಚಿತ್ತಾಪುರದ ಶಾಸಕರು SC ಕೋಟಾದ ಅಡಿಯಲ್ಲಿ ಅವರನ್ನು ಉಪಮುಖ್ಯಮಂತ್ರಿ ಮಾಡುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಇನ್ನು ಎಂಟ್ರಿ ಯಾರೆಲ್ಲ ಆಗಬಹುದು, ಸಂಪುಟಕ್ಕೆ ಮತ್ತೆ ಯಾರೆಲ್ಲ ಬರ್ಬೋದು ಅನ್ನೋಂಥದ್ದನ್ನು ನೋಡ್ತಾ ಹೋದಾಗ ಕೃಷ್ಣ ಬೈರೇಗೌಡರು ಬ್ಯಾಟರಾಯನಪುರದ ಶಾಸಕರು, ಹಾಗೆಯೇ ಒಕ್ಕಲಿಗ ಕೋಟ, ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದ ಶಾಸಕರು SC ಕೋಟಾದಲ್ಲಿ, ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಬಾರಿ ಸಂಪುಟಕ್ಕೆ ಮತ್ತೆ ಎಂಟ್ರಿ ಕೊಡುವ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಇವರೆಲ್ಲರೂ ಕೂಡ ತಮ್ಮ ಕೆಲಸದ ಮೂಲಕವಾಗಿ ತಮ್ಮ ನಾಯಕತ್ವವನ್ನು ಸಾಬೀತುಪಡಿಸಿರುವಂತಹ ಸಚಿವರುಗಳು. ಇನ್ನು KJ ಜಾರ್ಜ್, ಸರ್ವಜ್ಞನಗರದ ಶಾಸಕರಾಗಿರುವಂತಹ KJ ಜಾರ್ಜ್, ಈಶ್ವರ್ ಖಂಡ್ರೆ ಭಾಲ್ಕಿ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಎಂ ಬಿ ಪಾಟೀಲ್ರು ಅವರು ಕೂಡ ಅಷ್ಟೇ ಪ್ರಭಾವಿ ನಾಯಕ, ಇಂಡಸ್ಟ್ರಿ ಮಿನಿಸ್ಟ್ರಿ ಆಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂಥವ್ರು. ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ರೇಸ್ನಲ್ಲಿ ಇದ್ದೇ ಇದ್ದಾರೆ. ಅವರು ಕೂಡ ಎಂಟ್ರಿ ಆಗಲೂಬಹುದು ಅಥವಾ ಅವರು ಸ್ಪೀಕರ್ ಆಗಬಹುದು ಅಂತ ಹೇಳಲಾಗ್ತದೆ. HK ಪಾಟೀಲ್ರದ್ದು ಕೂಡ ಸೇಮ್ ವಿಚಾರನೆ. ಅವರು ಕೂಡ ಮಂತ್ರಿಯೂ ಆಗ್ಬೋದು ಅಥವಾ ಸ್ಪೀಕರ್ ಸ್ಥಾನಕ್ಕೆ ಹೋಗಿ ಕೂರಬಹುದು ಅನ್ನೋದರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಶಿವರಾಜ್ ತಂಗಡಗಿಯವರು ಈ ಬಾರಿ ಅವಕಾಶವನ್ನು ಮತ್ತೊಮ್ಮೆ ಪಡ್ಕೊಳ್ಳುವ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಹಾಗೆಯೇ ಮಂಡ್ಯದ ಕೋಟಾದಲ್ಲಿ ಚಲುವರಾಯಸ್ವಾಮಿಯವರು, ನಾಗಮಂಗಲದ ಶಾಸಕರು, ಅವರು ಕೂಡ ಬರಬಹುದು. ಮತ್ತು ಮಂಕಾಳ ವೈದ್ಯ ಅವರು ಭಟ್ಕಳದ ಶಾಸಕರು, ಮಗುವೀರ ಕೋಟಾದ ಅಡಿಯಲ್ಲಿ ಅವರು ಮಂತ್ರಿಯಾಗುವ ನಿರೀಕ್ಷೆ ಇದೆ. BTM ಕ್ಷೇತ್ರದ ಶಾಸಕರಾಗಿರುವಂತಹ ರಾಮಲಿಂಗಾರೆಡ್ಡಿಯವರು ಕೂಡ
ಈ ಬಾರಿ ಮತ್ತೊಮ್ಮೆ ಸಚಿವರಾಗಬಹುದು. ತನ್ನ ಕೆಲಸದ ಮೂಲಕವಾಗಿ ಅವರು ಉತ್ತಮವಾದಂಥ ಕೆಲಸ ಮಾಡಿದಂಥವ್ರು. ಇನ್ನು ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ಶಾಸಕರು ಕೂಡ ಈ ಬಾರಿ ಮಂತ್ರಿಯಾಗುವ ಸಾಧ್ಯತೆ ಇದೆ. ಆದರೆ ಜಮೀರ್ ಅವ್ರನ್ನೇ ಮಂತ್ರಿ ಮಾಡ್ತಾರಾ ಅಥವಾ ಎನ್ ಎ ಹ್ಯಾರಿಸ್ ಅವ್ರನ್ನ ಮಂತ್ರಿ ಮಾಡ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಬೆಂಗಳೂರಿನ ಮುಸ್ಲಿಂ ಕೋಟಾದಲ್ಲಿ ಯಾರು ಮಂತ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಏನೋ ಸಂಪುಟಕ್ಕೆ ಹೊಸದಾಗಿ ಯಾರೆಲ್ಲ ಎಂಟ್ರಿ ಕೊಡಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋದಾಗ KN ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು ಒಕ್ಕಲಿಗ ಕೋಟಾದಲ್ಲಿ ಅವರು ಈ ಬಾರಿ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಬಹುತೇಕ ಶಿವಲಿಂಗೇಗೌಡರಿಗೆ ಏನಾದರೂ ಅವಕಾಶ ಮಾಡಿ ಕೊಟ್ಟರು ಅಂತ ಹೇಳಿದರೆ ಚಲುವರಾಯಸ್ವಾಮಿ ಅವರು ಅವಕಾಶವನ್ನು ಕಳ್ಕೊಳ್ತಾರಾ ಅನ್ನುವಂಥ ಅನುಮಾನ ಇದ್ದೇ ಇದೆ. ಏನೋ ರೂಪಾ ಶಶಿಧರ್ KGF ಶಾಸಕಿ SC ಎಡಗೈ ಸಮುದಾಯದ ಪ್ರಾತಿನಿಧ್ಯದಲ್ಲಿ ಅವರಿಗೆ ಅವಕಾಶ ಸಿಗಬಹುದು. ಅಫ್ಕೋರ್ಸ್ ಅಲ್ಲಿ ನಾರಾಯಣಸ್ವಾಮಿ ಅವರು ಬಹಳ ಪ್ರಬಲವಾದಂಥ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಆದರೆ KH ಮುನಿಯಪ್ಪ ಅವರ ಬದಲಿಗೆ ಅವರ ಪುತ್ರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ರೂಪಾ ಶಶಿಧರ್ ಅವರಿಗೆ ಅವಕಾಶ ಮಾಡಿಕೊಟ್ರು ಅಂತ ಹೇಳಿ ಆದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಸಿಗಲಾರದು. ಅದರ ಬದಲಿಗೆ ಅದು ಲಕ್ಷ್ಮಣ ಸವದಿ ಅವರಿಗೆ ಸಿಗಬಹುದು. ಅಥಣಿ ಶಾಸಕರು, ಲಿಂಗಾಯತ ಗಾಣಿಗ ಸಮುದಾಯದವರು, ಪ್ರಭಾವಿ ನಾಯಕ ಕೇವಲ ಬೆಳಗಾವಿ ಮಾತ್ರ ಅಲ್ಲ, ಸುತ್ತಮುತ್ತಲ ಜಿಲ್ಲೆಗಳಲ್ಲೂ ಕೂಡ ಅವರ ಪ್ರಭಾವ ಇದ್ದೇ ಇದೆ. ಹಾಗೆಯೇ DK ಸಂಪುಟಕ್ಕೆ ಸೇರಬಹುದಾಗಿರುವಂತಹ ಸಂಭಾವ್ಯರಲ್ಲಿ ಇರುವಂತಹವರು ಅಂತ ಹೇಳಿದರೆ C ಪುಟ್ಟರಂಗ ಶೆಟ್ಟಿ ಅವರು, ಚಾಮರಾಜನಗರದ ಶಾಸಕರು, ಉಪ್ಪಾರ ಸಮುದಾಯಕ್ಕೆ ಸೇರಿದಂತಹವರು. ಆ ಮೂಲಕ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಇಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಗೇ ಪ್ರಾತಿನಿಧ್ಯ ಸಿಗಬೇಕು. ಇಲ್ಲಿ ಡಾಕ್ಟರ್ HC ಮಹದೇವಪ್ಪ ಅವರು ಅವಕಾಶವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಅಲ್ಲಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಅವಕಾಶ ಸೃಷ್ಟಿಯಾಗಬಹುದು. ಇನ್ನು ರಾಘವೇಂದ್ರ ಹಿಟ್ನಾಳ್ ಅವರು ಕೊರಬಾ ಕೋಟಾದ ಅಡಿಯಲ್ಲಿ ದಕ್ಷಿಣದಲ್ಲಿ ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯನವರಾದರೆ ಉತ್ತರ ಭಾಗದಿಂದ ರಾಘವೇಂದ್ರ ಹಿಟ್ನಾಳ್ ಅವರು ಅವಕಾಶವನ್ನು ಪಡ್ಕೊಳ್ಬಹುದು. ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಅವಕಾಶ ಸಿಕ್ತು ಅಂತ ಹೇಳಿ ಆದರೆ ನಿಶ್ಚಿತವಾಗಿಯೂ ಕೂಡ ಈ ಬಾರಿ ಕನಕಗಿರಿ ಶಾಸಕರಾಗಿರುವಂತಹ ಕನಕಗಿರಿ ಶಾಸಕರಿಗೆ ಈ ಬಾರಿ ಅವಕಾಶ ಕೈತಪ್ಪಿ ಹೋಗುವಂತಹ ಸಾಧ್ಯತೆ ದಟ್ಟವಾಗಿದೆ ಶಿವರಾಜ್ ತಂಗಡಗಿ ಅವರಿಗೆ. ಇನ್ನು ಚಳ್ಳಕೆರೆ ಶಾಸಕರಾಗಿರುವಂತಹ ಟಿ ರಘುಮೂರ್ತಿ ಅವರು ಕೂಡ ರೇಸ್ನಲ್ಲಿದ್ದಾರೆ. ವಾಲ್ಮೀಕಿ ಸಮುದಾಯದ ಕಾರಣಕ್ಕಾಗಿ ಅವರಿಗೆ ಪ್ರಾತಿನಿಧ್ಯ ಸಿಗಬಹುದು. ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗಾಗಲೇ ಸುಧಾಕರ್ ಅವರ ನಿಧನದಿಂದಾಗಿ ಚಿತ್ರದುರ್ಗ ಜಿಲ್ಲೆಯ ಪ್ರಾತಿನಿಧ್ಯ ಅವರಿಗೆ ಸಿಗಬಹುದು. ಮರಾಠ ಕೋಟಾದಲ್ಲಿ ಹಾನಗಲ್ನ ಶಾಸಕರಾಗಿರುವಂಥ ಶ್ರೀನಿವಾಸ್ ಮಾನೆ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ, ಮುಂಚೂಣಿಯಲ್ಲಿರ್ತಕ್ಕಂತಹ ಓರ್ವ ಆಕಾಂಕ್ಷೆ. ಆದರೆ ಒಂದು ಅಂಶ ಇಲ್ಲಿ ಗಮನಿಸಬೇಕು, ಇದೇ ಕೋಟಾದ ಅಡಿಯಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಇದ್ದೇ ಇದ್ದಾರೆ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಂಥವ್ರು. ಹೀಗಾಗಿ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಶ್ರೀನಿವಾಸ್ ಮಾನೆ ಅವರಿಗೆ ಅವಕಾಶ ಸಿಗುತ್ತಾ ಅಂತ ನೋಡಬೇಕು. ಹಾಗೆಯೇ SN ನಾರಾಯಣಸ್ವಾಮಿ ಅವರು ಬಂಗಾರಪೇಟೆ ಶಾಸಕರು, ಅವರು ಕೂಡ ಈ ರೇಸ್ನಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಮಾಲೂರು ಶಾಸಕರಾಗಿರುವಂಥ KY ನಂಜೇಗೌಡರು ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಒಕ್ಕಲಿಗ ಕೋಟಾದರೆ. ಒಂದು ವೇಳೆ ಡಾಕ್ಟರ್ MC ಸುಧಾಕರ್ ಅವರಿಗೆ ಅವಕಾಶ ಕೈ ತಪ್ಪಿದರೆ ಆಗ ಅದು ನಂಜೇಗೌಡರ ಕೈ ಹಿಡಿಯುತ್ತಾ ಅಥವಾ ಶಿವಲಿಂಗೇಗೌಡರ ಕೈ ಹಿಡಿಯುತ್ತಾ ಅನ್ನೋದ್ರ ಬಗ್ಗೆ ಅನುಮಾನಗಳು ಇದ್ದೇ ಇದ್ದಾವೆ. ಇನ್ನು AR ಕೃಷ್ಣಮೂರ್ತಿ ಅವರು ಕೊಳ್ಳೇಗಾಲದ ಶಾಸಕರಾಗಿರುವಂತಹ AR ಕೃಷ್ಣಮೂರ್ತಿ ಅವರು ಕೂಡ ಈ ರೇಸ್ನಲ್ಲಿದ್ದಾರೆ, ಚಾಮರಾಜನಗರದ ಪ್ರಾತಿನಿಧ್ಯ ಮತ್ತು SC ಬಲಗೈ ಸಮುದಾಯದಿಂದ. ಇನ್ನು B ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರದ ಶಾಸಕರು, ವಾಲ್ಮೀಕಿ ಸಮುದಾಯದಿಂದ. CS ನಾಡಗೌಡರು ಮುದ್ದೇಬಿಹಾಳದ ಶಾಸಕರು, ಇವರು ಕೂಡ ಈ ಬಾರಿ ಅವಕಾಶವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಜೊತೆಗೆ MLC ಆಗಿರುವಂತಹ ವಸಂತ್ ಕುಮಾರ್ ಅವರು ಕೂಡ ಈ ಬಾರಿ ರೇಸ್ನಲ್ಲಿರುವಂತಹ ಮತ್ತೋರ್ವ ನಾಯಕ. ಹಾಗೂ ಆದರೆ MLCಯಲ್ಲಿ ಎಷ್ಟು ಜನಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಮಾಡಿಕೊಟ್ಟು BK ಹರಿಪ್ರಸಾದ್ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ರೆ ಆವಾಗ ವಸಂತ್ ಕುಮಾರ್ ಅವರಿಗೆ ಮಂತ್ರಿ ಆಗುವಂತಹ ಯೋಗ ಕೂಡಿ ಬರಲಿಕ್ಕಿಲ್ಲ. ಇನ್ನು M ಕೃಷ್ಣಪ್ಪ ಅವರು ಹಿರಿಯ ಶಾಸಕರು, ವಿಜಯನಗರದ ಶಾಸಕರಾಗಿರುವಂಥ M ಕೃಷ್ಣಪ್ಪ ಅವರು ಈ ಬಾರಿ ಸಂಪುಟಕ್ಕೆ ಸೇರ್ಪಡೆಯಾಗುವಂಥದ್ದು ಬಹುತೇಕ ನಿಗದಿಯಾದಂತೆ ಗೋಚರಿಸ್ತಾ ಇದೆ. ಯಾರ್ಯಾರು ಆಕಾಂಕ್ಷಿಗಳು ಏನು ಹೇಳ್ತಿದ್ದಾರೆ ತೋರಿಸ್ತೀನಿ. ನಿಮ್ಮ ಅಪೇಕ್ಷೆ ಇರೋದು ಸಚಿವ ಸ್ಥಾನದ ಜೊತೆಗೆ KPCC ಕೊಡ್ಲಿ ಅಂತನಾ, ಹೆಂಗೆ ಸರ್? ಇಲ್ಲ ಅದನ್ನು DCM CM ಅವರು ಅವರೇ ನಿರ್ಧಾರ ಮಾಡಬೇಕು ಯಾವ ರೀತಿ ಇರಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಸಿದೀವಿ ಯಾವ ರೀತಿ ಇರಬೇಕಂತ. ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರ ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನು ಹೇಳ್ತಾರೆ ಮುಂದೆ. ಈ ಒಂದು ಸಚಿವ ಸಂಪುಟದಲ್ಲಿ ಲಿಂಗಾಯತರಿಗೆ, ವೀರಶೈವರಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋಂಥದ್ದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಹೇಳಿದ್ದೇನೆ, ಯಾವ ಹುದ್ದೆ ಕೊಟ್ಟು ನಿಭಾಯಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟು ಅತ್ಯಂತ ಉತ್ತಮವಾಗಿ ದಕ್ಷತೆಯನ್ನು ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಮಂತ್ರಿ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ಇಲ್ಲ ಅಂತ ಯಾಕೆ ಹೇಳಿದಾನೆ? ಯಾಕೆ ನಾನು ರಾಜಕೀಯದಲ್ಲಿ ಇದ್ದೀನಿ. 1972ರಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು KPCC ಜನರಲ್ ಸೆಕ್ರೆಟರಿನಾಗಿ, ಆರ್ಗನೈಸ್ ಸೆಕ್ರೆಟರಿಯಾಗಿ, ವಿಧಾನಸಭೆ ಸದಸ್ಯನಾಗಿದ್ದೇನೆ. ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ಮತ್ತು ಒಳಗೆ ಬರುತ್ತೆ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಇವರೆಲ್ಲರೂ ಸೇರಿ ಯಾರು ಇರಬೇಕು ಯಾರು ಇಲ್ಲ ಅಂತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಇವತ್ತು
ಮಂತ್ರಿ ಆಗಬೇಕು, ಮತ್ತಷ್ಟು ಜನರಿಗೆ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತದೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನ. ಇನ್ನು ಕೆ ಎಚ್ ಮುನಿಯಪ್ಪ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ದೇವನಹಳ್ಳಿಯ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿ ಹೈಕಮಾಂಡ್ಗೆ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದೆಡೆ ಕೋಲಾರ ಜಿಲ್ಲೆಯಲ್ಲಿ 3 ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಶಾಸಕರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ನಮಗೂ ಕೂಡ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಕೋಲಾರದವರು ಕೇಳ್ತಾ ಇದ್ದಾರೆ. ಹಾಗೆಯೇ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಬೀದರ್ನಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಖಂಡ್ರೆ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮತ್ತೊಂದೆಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ DCM ಸ್ಥಾನ ನೀಡುವಂತೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಕಲಬುರಗಿ ಚಿತ್ತಾಪುರದ ದೇವಸ್ಥಾನದಲ್ಲಿ ಬೆಂಬಲಿಗರು 101 ಈಡುಗಾಯಿಯನ್ನು ಒಡೆದು ಪೂಜೆ ಸಲ್ಲಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿದ್ದಾರೆ. ಹಾಗೆಯೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಂತ್ರಿಗಿರಿಗಾಗಿ 5 ಶಾಸಕರ ನಡುವೆ ಬಹಳ ಪೈಪೋಟಿ ನಡೀತಾ ಇದೆ. ಶಾಸಕರಾಗಿರುವಂತಹ ಟಿ ರಘುಮೂರ್ತಿ, NY ಗೋಪಾಲಕೃಷ್ಣ, BG ಗೋವಿಂದಪ್ಪ, ಶಾಸಕ KC ವೀರೇಂದ್ರ, ಹಾಗೆಯೇ MLC DT ಶ್ರೀನಿವಾಸ್ ಇವರೆಲ್ಲರ ನಡುವೆ ಕೂಡ ಪೈಪೋಟಿ ಇದೆ. ತಮ್ಮ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನು ನಡೆಸಿ ಸಚಿವ ಸ್ಥಾನ ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಬಹಳ ಜೋರಾಗಿತ್ತು. ಸಂಜೆ ಸುರಿದ ಧಾರಾಕಾರ ಮಳೆಗೆ ನಗರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಹೋಗಿದೆ. ಇದೇ ಮಳೆಯ ಸಂದರ್ಭದಲ್ಲಿ ಗೋಡೆ ಕುಸಿದು ಒಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಹೈರಾಣಾಗಿ ಹೋಗಿದ್ದಾರೆ. ವಿಜಯನಗರ ಕ್ಲಬ್ ಬಳಿಯಲ್ಲಿ ಕಾಂಪೌಂಡ್ ಕುಸಿದು ವ್ಯಕ್ತಿಯೊಬ್ಬರು ಸಾವಿಗೀಡಾಗಿದ್ದಾರೆ. ಕ್ಲಬ್ನ ಕಾಂಪೌಂಡ್ ಪಕ್ಕ ಆಟೋ ನಿಲ್ಲಿಸಿ ಕುಳಿತಿದ್ದಾಗ ಗೋಡೆ ಕುಸಿದು ಬಿದ್ದಿದೆ. ಆಟೋ ಚಾಲಕ ಸಾವಿಗೀಡಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ಶವವನ್ನು ಸ್ಥಳಾಂತರಿಸಲಾಗಿದೆ. ಇನ್ನು ನಗರದ ಹಲವೆಡೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಟಾಯ್ಲೆಟ್ ಇಲ್ಲೆಲ್ಲೂ ಟಾಯ್ಲೆಟ್ ಹತ್ರದಲ್ಲಿ ಟಾಯ್ಲೆಟ್ ಇಲ್ಲ. ಆದ್ರಿಂದ ಇಲ್ಲಿ ಏನ್ ಮಾಡಕ್ ಬರ್ತಾರೆ ಪಾಪ ಬಾಯ್ಸ್ಗಳು, ಯಾವ್ದಾದ್ರು ಜೆಂಟ್ಸ್ ಪಾಪ ಈ ಟಾಟಾ ಡ್ರೈವರ್ಸ್, ಕೂಲಿ ಕಾರ್ಮಿಕರು ಆ ಥರದ್ದು ಬಂದವ್ರಲ್ಲಿ ಕ್ಯಾಶುವಲ್ ಆಗಿ ಇಲ್ಲಿ ನಿಲ್ಸ್ದಾಗ ಬಂದು ಇಲ್ಲಿ ರೀಸಸ್ ಅದು ಈ ಥರ ಮಾಡಕ್ಕೆ ಅಂತ ಬರ್ತಾರೆ. ಬಂದ ಕ್ಯಾಶುವಲ್ ಆಗಿ ಅವ್ರು ನಿಲ್ಸಿದ್ರೆ ಅವ್ರು ಏನೋ ಈಗ ನಮಗೆ ಬಂದಿದ್ದ ಮಾಹಿತಿ ಅವರು ಫ್ಯಾಮಿಲಿ ಏನೆಲ್ಲೋ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ರಂತೆ. ಕರ್ಕೊಂಡ್ಬಂದಾಗ ಇಲ್ಲೇ ಬಿಟ್ಬಿಟ್ಟು ಬರ್ತೀನಿ, ನಾನು ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅವರು ಬಂದು ಇಲ್ಲಿ ಬಂದಿದ್ದಾರೆ. ಅದರಿಂದ ಬಂದು ಇಲ್ಲಿ ನಿಲ್ಸಿದ್ದಾರೆ. ಆಗ ಅದೇ ಟೈಮ್ಗೆ ಜೋರಾಗಿ ಮಳೆ ಬಂದಿದೆ. ಮಳೆ ಗಾಳಿ ಅರ್ಧ ಗಂಟೆ 40 ನಿಮಿಷ ಬಂದಿರ್ಬೋದು ಮಳೆ ಅಷ್ಟೇ. ನಾವು ಅದಕ್ಕಿಂತ ಅರ್ಧ ಗಂಟೆ ಮುಂಚೆ ಹೀಗೆ ಹೋದ್ವಿ. ಇಲ್ಲೇ ನಮ್ದು ಇಲ್ಲಿ ಹೊಸಳ್ಳಿ ನಮ್ಮ ಮಾರಮ್ಮ ದೇವಸ್ಥಾನ ಅಂತ ಇದೆ. ಆ ಟೈಮಲ್ಲಿ ನಾವು ಹೋದಾಗ ಏನು ಇರಲಿಲ್ಲ. ಆಗ ನಾವು ಹೋಗಲ್ಲ ಕೂತ್ಕೊಂಡೆ ಅವಾಗ ಮಳೆ ಸ್ಟಾರ್ಟ್ ಆಯ್ತು. ಕ್ಲಬ್ ಪಕ್ಕದಲ್ಲಿ ಅದು ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ಪಕ್ಕದಲ್ಲಿ. ಆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ಈ ಗೋಡೆ ಇರೋದ್ರಿಂದ ಅದು ಏನಾಗಿದೆ ಅಂತ ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ. ತುಂಬಾ ತ್ಯಾಗ ಇದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯನವರ ವಿರುದ್ಧ ಸಹಿ ಸಂಗ್ರಹ ಮಾಡಲಾಗಿತ್ತು ಎನ್ನುವ ಆರೋಪ ಕೇವಲ ಊಹಾಪೋಹ ಎಂದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಜಕೀಯದಲ್ಲಿ ರಾಜೀನಾಮೆ ಕೊಡುವಂಥದ್ದು, ಹೊಸಬರು ಬರುವಂಥದ್ದು ಸಾಮಾನ್ಯ. ಪಕ್ಷದಲ್ಲಿನ ಒಪ್ಪಂದದಂತೆ ಇದೆಲ್ಲ ನಡೆದಿದೆ ಎಂದಿರುವ ಜಾರಕಿಹೊಳಿ ಅಹಿಂದ ನಾಯಕತ್ವ ವಹಿಸಿಕೊಳ್ಳುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬ್ಯಾಟ್ ಬೀಸಿದ್ದಾರೆ. ರಾಜ್ಯದಲ್ಲಿ ಹಿಂದುಳಿದ ವರ್ಗದವರ ನಾಯಕತ್ವಕ್ಕೆ ಅನ್ಯಾಯವಾಗಿದೆ ಎಂದಿರುವ ಬೊಮ್ಮಾಯಿಯವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅದು ಒಂದು ರೀತಿಯಲ್ಲಿ ತೂಗುಗತಿಯ ಸರ್ಕಾರವಾಗಲಿದೆ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಕುಮಾರ ಕೃಪಾದ ಕಲ್ಲು ಬಿಲ್ಡಿಂಗ್ ಅನ್ನ ಸರ್ಕಾರಿ ನಿವಾಸ ಮಾಡಿಕೊಳ್ಬೇಕು ಅಂತ ಜ್ಯೋತಿಷಿಗಳು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಹೀಗಾಗಿ ಕುಮಾರ ಕೃಪಾ ಗೆಸ್ಟ್ ಹೌಸ್ ನವೀಕರಣಕ್ಕೆ PWD ಇಲಾಖೆ ಮುಂದಾಗಿದೆ. ಇಂಜಿನಿಯರ್ಗಳ ತಂಡ ಸ್ಕೆಚ್ ಮ್ಯಾಪ್ ಅನ್ನ ಹಿಡ್ಕೊಂಡು ನವೀಕರಣಕ್ಕೆ ಪರಿಶೀಲನೆ ನಡೆಸಿದ್ದಾರೆ. DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಜನರನ್ನು ಕರೆತರಲು ಇಕ್ಬಾಲ್ ಹುಸೇನ್ ಕರೆ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ನಾಯಕನ ಪದಗ್ರಹಣ ಕಾರ್ಯಕ್ರಮವನ್ನು ಸಂತೋಷದಿಂದ ಆಚರಣೆ ಮಾಡಬೇಕು, ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗಬೇಕು ಅಂತ ಶಾಸಕರು ಹೇಳಿದ್ದಾರೆ. ಒಂದು ತಿಂಗಳ ಹಿಂದೆ ಗದಗದ ಮುಕ್ತಿ ಮಂದಿರಕ್ಕೆ DK ಶಿವಕುಮಾರ್ ಅವರು ಭೇಟಿ ನೀಡಿ ಅರ್ಧ ಗಂಟೆಗಳ ಕಾಲ ಧ್ಯಾನ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. 5-6 ತಿಂಗಳ ಹಿಂದೆಯೇ ಅವರಿಗೆ CM ಸ್ಥಾನ ಸಿಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಿರಲಿಲ್ಲ ಅಂತ ಲಕ್ಷ್ಮೇಶ್ವರದ ಮುಕ್ತಿ ಮಂದಿರದ ವಿಮಲ ರೇಣುಕಾ ವೀರಮುಕ್ತಿ ಮುನೀಶ್ವಾಚಾರ್ಯರು ಹೇಳಿದ್ದಾರೆ. ಮೈಸೂರಿನಲ್ಲಿ DK ಶಿವಕುಮಾರ್ ಅವರ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮೈಸೂರಿನ ಅಗ್ರಹಾರದ 101 ಗಣಪತಿ ದೇಗುಲದಲ್ಲಿ DK ಶಿವಕುಮಾರ್ ಅವರ ಭಾವಚಿತ್ರ ಹಿಡಿದು ಪದಗ್ರಹಣ ನಿರ್ವಿಘ್ನವಾಗಿ ನಡೆಯಲಿ ಅಂತ ಈಡುಗಾಯಿ ಹೊಡೆದಿದ್ದಾರೆ. ಚಾಮರಾಜನಗರದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಅವರ ಬೆಂಬಲಿಗರು ಚಾಮರಾಜೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಭಾಗಿಯಾಗಿದ್ದರು. ಕನ್ನಡದಲ್ಲಿ ಭಾಷಣ ಆರಂಭಿಸಿದ ಉಪರಾಷ್ಟ್ರಪತಿಯವರು
ಭಾಷಣದ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಪ್ರಸ್ತಾಪಿಸಿ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಮಾಡಿದ ಸೇವೆಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಜೋರು ಮಳೆಯಾಗಿದ್ದು ಕೆಆರ್ ಸರ್ಕಲ್, ಶಿವಾನಂದ ಸರ್ಕಲ್, ಕೋರಮಂಗಲದ ಸೋನಿ ಸಿಗ್ನಲ್ ಹಾಗೆಯೇ ಪ್ಯಾಲೇಸ್ ರಸ್ತೆ ಜಲಾವೃತಗೊಂಡಿದೆ. ಬೆಂಗಳೂರಿನ ಕೆಪಿ ಅಗ್ರಹಾರದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿರುವ ಘಟನೆಯೂ ಕೂಡ ನಡೆದಿದೆ. ಇನ್ನು ಬ್ಯಾಟರಾಯನಪುರದಲ್ಲಿ ಮಳೆ ನೀರಿನಲ್ಲಿ ಸಿಲುಕಿ ಪರದಾಡ್ತಾ ಇದ್ದ ವಿಶೇಷ ಚೇತನ ವ್ಯಕ್ತಿಯನ್ನ ಟ್ರಾಫಿಕ್ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ರಸ್ತೆ ತುಂಬಾ ನೀರು ತುಂಬಿದ್ದರಿಂದಾಗಿ ರಸ್ತೆ ದಾಟೋದಕ್ಕೆ ಹರಸಾಹಸ ಮಾಡ್ತಾ ಇದ್ದಾಗ ವಿಶೇಷ ಚೇತನ ವ್ಯಕ್ತಿಯನ್ನ ಟ್ರಾಫಿಕ್ ಪೊಲೀಸರು ಹೊತ್ತುಕೊಂಡು ಹೋಗಿ ಮಾನವೀಯತೆ ಮೆರೆದಿದ್ದಾರೆ. ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಳಂಬ ನೀತಿಗೆ ಕಡಿವಾಣ ಹಾಕಲು ಸುಪ್ರೀಂ ಕೋರ್ಟ್ ಐತಿಹಾಸಿಕ ಆದೇಶವನ್ನು ಹೊರಡಿಸಿದೆ. ವಾದ ಪ್ರತಿವಾದ ಮುಗಿದು ಆದೇಶ ಕಾಯ್ದಿರಿಸಿದ 3 ತಿಂಗಳ ಒಳಗಾಗಿ ಹೈಕೋರ್ಟ್ಗಳು ಅಂತಿಮ ತೀರ್ಪು ಪ್ರಕಟಿಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಆದೇಶವನ್ನು ನೀಡಿದೆ. ಯುಪಿಎಸ್ಸಿ ಪರೀಕ್ಷೆ ನೋಡಿ ಕಲಿಯಿರಿ ಎಂದು ಸುಪ್ರೀಂ ಕೋರ್ಟ್ ಎನ್ಟಿಎಗೆ ಚಾಟಿ ಬೀಸಿದೆ. ನೀಟ್ ಪರೀಕ್ಷೆ ರದ್ದತಿಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ನೀಟ್ ತನಿಖೆಯ ಪ್ರಗತಿ ಮತ್ತು ಮುಕ್ತಾಯದ ಬಗ್ಗೆ ಅಫಿಡವಿಟ್ ಸಲ್ಲಿಸಿ ಅಂತ ಹೇಳಿದೆ. ಪ್ರಧಾನಿಯೇ ಮೇಲ್ವಿಚಾರಣೆ ಮಾಡ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಮಹಾರಾಷ್ಟ್ರದಲ್ಲಿ ಕಳ್ಳಪಟ್ಟಿ ಸೇವಿಸಿ 18 ಮಂದಿ ಸಾವಿಗೀಡಾಗಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಪುಣೆಯ ಪಿಂಪ್ರಿ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಭಾರತದ ಮಾವಿನ ಹಣ್ಣುಗಳನ್ನು ಆಮದು ಮಾಡಿಕೊಳ್ಳುವುದನ್ನು ಜಪಾನ್ ನಿಷೇಧಿಸಿದೆ. ಜಪಾನ್ಗೆ ಮಾವಿನ ಹಣ್ಣುಗಳನ್ನು ರಫ್ತು ಮಾಡುವ ಮುನ್ನ ಕೀಟಗಳನ್ನು ನಾಶಪಡಿಸುವುದಕ್ಕೆ ವೇಪರ್ ಕೀಟ್ ಟ್ರೀಟ್ಮೆಂಟ್ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಲೋಪ ಕಂಡುಬಂದ ಹಿನ್ನೆಲೆಯಲ್ಲಿ ಭಾರತದ ಮಾವಿನ ಹಣ್ಣುಗಳನ್ನು ಜಪಾನ್ ನಿಷೇಧಿಸಿದೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಾಗರಿಕ ಸಮಾಜ ತಲೆದಗ್ಗಿಸುವಂತಹ ಅಮಾನವೀಯ ಘಟನೆಯೊಂದು ನಡೆದಿದೆ. ಆಸ್ಪತ್ರೆಯ ಸಿಬ್ಬಂದಿ ಮೃತ ಮಹಿಳೆಯರ ಬೆತ್ತಲೆ ಫೋಟೋ ತೆಗೆದಿದ್ದಾನೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಶವಾಗಾರ ಕೋಣೆಯ ಆಡಿಟರ್ ಮುನೀರ್ ಅಹಮದ್ ಎಂಬಾತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಂದು ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹುಟ್ಟುಹಬ್ಬ. ಮಂಡ್ಯದ ಚಿಕ್ಕಮಂಡ್ಯದಲ್ಲಿ ಅಂಬಿ ಅಭಿಮಾನಿಗಳು ಭರ್ಜರಿ ಬಾಡೂಟ ಹಾಕಿಸಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇತ್ತ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಕುಟುಂಬಸ್ಥರು ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ.